ಎಲ್ಲರನ್ನೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತಿಸುತ್ತಾ, ಇದು ಎಲೆಕ್ಟ್ರಾಲ್ ಪೌಡರ್. ಇದು ಪ್ರತಿದಿನ ನಾನು ಕೋಳಿಗೆ ನೀರಿಗೆ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇವತ್ತು ಬಂದು ಶನಿವಾರ 6ನೇ ದಿನ ಆಗಿದೆ ನಮ್ಮ ಕೋಳಿಗೆ ನಾನು ಟ್ರೀಟ್ಮೆಂಟ್ ಶುರು ಮಾಡಿ. ಕೋಳಿಗೆ ಬಂದು ಹೋದ ಭಾನುವಾರದಿಂದನೇ ಹುಷಾರಿಲ್ಲ ಅಂತ ನನಗೆ ಗೊತ್ತಾಗಿದ್ದು, ಆದರೆ ಅದಕ್ಕೆ ಹಿಂದೆಯಿಂದನೇ ಅದಕ್ಕೆ ಲೂಸ್ ಮೋಷನ್ ಆಗ್ತಾಯಿತ್ತು. ನಾನು ಸುಮ್ಮನೆ ಅಕ್ಕಿ ತಿಂದಿದ್ದಕ್ಕೆ ಬಿಳಿಗೆ ಹೋಗ್ತಾ ಇದೆ ಅಂದ್ಕೊಂಡಿದ್ದೆ, ಆದರೆ ಅದಕ್ಕೆ ಹುಷಾರಿಲ್ಲದಂಗೆ ಹಂಗೆ ಆಗಿರೋದು ಅಂತ ನನಗೆ ಗೊತ್ತಾಗಿದ್ದು ಭಾನುವಾರ ನೈಟ್ ಮಾತ್ರ. ನೋಡಿ, ಇವಾಗ ಆ ಎಲೆಕ್ಟ್ರಾಲ್ ಪೌಡರ್ ಜೊತೆಗೆ ಇವತ್ತು ಸ್ವಲ್ಪ ಅನ್ನ, ಟೊಮೆಟೊ ಜೊತೆಗೆ ಮನೆ ಮದ್ದುಗಳನ್ನ ಹಾಕ್ತಾಯಿದ್ದೀನಿ. ನೋಡಿ, ಒಂದು 4 ಅಗಲು ಅನ್ನ ಹಾಕಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಈಗ ಕೊಡೋಣ ಬನ್ನಿ ಅದಕ್ಕೆ. ನೋಡಿ, ಈಗ ಪರವಾಗಿಲ್ಲ. ನೆನ್ನೆಗೂ ನೆನ್ನೆನೂ ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾಯಿತ್ತು ಊಟ ಬರುತ್ತೆ ಅಂತ. ಇವತ್ತು ಹಾಗೆ ಆಯಿತು. ಈ ಗಿಡ ತುಂಬಾ ಚೆನ್ನಾಗಿ ತಿನ್ನುತ್ತೆ. ಇದು ಕಳೆ ಗಿಡ. ಇದು ಅಂದರೆ ತುಂಬ ಬರುತ್ತೆ ನಮ್ಮ ಗಾರ್ಡನಲ್ಲಿ. ಇದನ್ನು ನಾನು ಕಿತ್ಬಿಟ್ಟು ನೀರಲ್ಲಿ ಹಾಕಿ 21 ದಿನ ಬಿಟ್ಟು ಗಿಡಕ್ಕೆ ಹಾಕ್ತಾಯಿರ್ತೀನಿ. ಅದನ್ನು ನಾನು ಮೇಲಕ್ಕೆ ತಗೊಂಡೋಗಿದ್ದಾಗ ತುಂಬ ತಿಂತು. ಅದಕ್ಕೆ ಇದನ್ನು ಕೊಡೋಕ್ಕೆ ಶುರು ಮಾಡಿದ್ದೀನಿ. ಇದನ್ನು ಸಹ ಈ 4-5 ದಿನದ ಹಿಂದೆ ತಿಂತಾ ಇರಲಿಲ್ಲ. ಬಟ್ ನಿನ್ನೆ ಇವತ್ತು ಪರವಾಗಿಲ್ಲ, ಈ ಸೊಪ್ಪನ್ನು ಚೆನ್ನಾಗಿ ತಿಂತಾಯಿದ್ದೆ. ಅದರಿಂದನೇ ಗೊತ್ತಾಗುತ್ತೆ ಇದು ವಾಸಿ ಆಗ್ತಾಯಿದೆ ಅಂತ. ಅದ್ರ ಕಣ್ಣುಗಳು ನೋಡಿ, ನಮಗೆ ಮನುಷ್ಯನಿಗೆ ಹುಷಾರಿಲ್ಲ ಅಂತಂದರೆ ಕಣ್ಣು ಸುತ್ತಲೂ ಕಪ್ಪಗಾಗುತ್ತೆ ಅಂದ್ಕೊತೀವಲ್ಲ, ಪ್ರಾಣಿಗಳಿಗೂ ಅದಿದೆ. ನೋಡಿ ಹೆಂಗಿದೆ ಅದರ ಕಣ್ಣು. ಪಾಪ ತುಂಬಾ ಕಷ್ಟಪಟ್ಬಿಡ್ತು ಒಂದು ವಾರದಿಂದ. ಇವತ್ತು ಪರವಾಗಿಲ್ಲ. ನನಗೂ ಅಷ್ಟೇ, ಒಂದು ವಾರದಿಂದ ಮೈಂಡೇ ಇಲ್ಲ. ಒಂಥರ ಬೇಜಾರಾಗ್ತಿತ್ತು, ಏನಪ್ಪ ಈ ಕೋಳಿಗೆ ಹಿಂಗಾಗಿದೆಯಲ್ಲ ಅಂತ. ಅದ್ರ ಜೊತೆಗೆ ನನಗೇನು ಗೊತ್ತಾಗ್ತಿಲ್ವಲ್ಲ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡೋದು ಅಂತ ನಾನು ವರಿ ಪಡ್ತಾಯಿದ್ದೆ. ಪರವಾಗಿಲ್ಲ, ನಾನು ಕೆಲವೊಂದು ನಮ್ಮ ಕೋಳಿ ಸಾಕೋ ಮಾಧ್ಯಮ ಸ್ನೇಹಿತರು ಹೇಳಿರೋವಂಥ ಗೈಡೆನ್ಸು, ಅದ್ರ ಜೊತೆಗೆ ನೆಟ್ಟಲ್ಲಿ ಕೆಲವೊಂದು ಔಷಧಿನೆಲ್ಲ ನೋಡಿ ಇದು ಮಾಡಿದೆ. ಮತ್ತು ಮನೆ ಮದ್ದೇ ಇದಕ್ಕೆ ಜಾಸ್ತಿ ಕೊಟ್ಟಿದ್ದು. ಯಾಕಂದರೆ ಇಂಜೆಕ್ಷನ್ ಅವೆಲ್ಲ ನನಗೆ ತುಂಬಾ ಭಯ. ನಾನು ಮೊದಲೆಲ್ಲ ಮೊಲ ಸಾಕಿದ್ದೀನಿ. ಆ ಮೊಲ ಸಾಕಬೇಕಾದ್ರೆ ಅದಕ್ಕೆ ಹುಷಾರಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಬಂದ್ವಿ ಅಂದರೆ ಒಂದು 2-3 ಗಂಟೆಯಲ್ಲೇ ಸತ್ತೋಗ್ಬಿಡೋದು. ತುಂಬಾ ಬೇಜಾರಾಗ್ತಿತ್ತು. ಅದಕ್ಕೆ ಇದು ಇದ್ದರೆ ಇರಲಿ, ಹೋದರೆ ಹೋಗಲಿ, ನಾವೇ ಟ್ರೀಟ್ಮೆಂಟ್ ಕೊಡೋಣ ಅಂತ ಧೈರ್ಯವಾಗಿ ಕೆಲವೊಂದು ಈ ಎಲೆಕ್ಟ್ರಾಲ್ ಪೌಡರು, ಲಿವರ್ ಟಾನಿಕು ಅಂಥದ್ದೆಲ್ಲ ಪ್ರತಿನಿತ್ಯ ಕೊಡ್ತಾಯಿದ್ದೆ. ಮತ್ತು ಮನೆಮದ್ದು ಅದನ್ನೆಲ್ಲ ಮಾಡ್ತಾಯಿದ್ದೆ. ಮನೆಮದ್ದೆಲ್ಲ ಏನೇನು ಕೊಡ್ತಿದ್ದೀನಿ ಅಂತ ನನ್ನ ನಿಸರ್ಗ ಕ್ರಿಯೇಷನ್ ಚಾನಲಲ್ಲಿ ಈ ಒಂದು ವಾರದಿಂದ ಕೋಳಿದೇ ವೀಡಿಯೋಸ್ ಎಲ್ಲ ಓಡ್ತಾ ಇರೋದು, ಶಾರ್ಟ್ಸು ಮತ್ತು ವೀಡಿಯೋಸ್ ಎಲ್ಲನೂ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಸರ್ಗ ಕ್ರಿಯೇಷನ್ಸನ್ನ. ಅದರಲ್ಲಿ ನೀವು ನೋಡಿದ್ರಿ ಅಂದರೆ ಮನೆಯಲ್ಲಿ ಟೆರೇಸಲ್ಲಿ ಕೋಳಿ ಸಾಕೋರ್ಗೇನಾದ್ರು ಈ ಥರ ಕೋಳಿಗಳಿಗೆ ಪ್ರಾಬ್ಲಮ್ ಬಂತು ಅಂದರೆ ನಾನು ಕೊಟ್ಟಿರೋವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರಿ ಅಂದರೆ ನಿಮ್ಮ ಕೋಳಿಗಳೂ ವಾಸಿಯಾಗೋ ಚಾನ್ಸಸ್ ಇರುತ್ತೆ. ಸುಮ್ಮನೆ ಹಾಸ್ಪಿಟಲ್ಗೆ ಹೋದ್ವಿ ಅಂತಂದರೆ ಅನ್ಯಾಯವಾಗಿ ಕೋಳಿಗಳು ಸಾಯ್ತಾವಷ್ಟೇ. ನೋಡಿ, ಅವಳು ಒಂದು ಸ್ವಲ್ಪ ಚಿಕ್ಕದಾಗಿ ಸೌಂಡ್ ಶುರು ಮಾಡಿದ್ದಾಳೆ ಈ ನಡುವೆ. ಈಗ ನಿನ್ನೆಯಿಂದ ಲೈಟಾಗಿ ಕೂಗೋಕ್ಕೆ ಶುರು ಮಾಡಿದ್ದಾಳೆ. ಅದಕ್ಕೆ ನೋಡ್ತಾ ಇದ್ದಾನೆ. ಇದು ಸಂಜೆ 4 ಗಂಟೆ ಸುಮಾರಿಗೆ. ನಾನು ಯಾವಾಗಲೂ 4 ಗಂಟೆ ಸುಮಾರಿಗೆ ಕಾಳು ಮತ್ತು ಅನ್ನವನ್ನು ಇಬ್ರಿಗೂ ಹಾಕ್ತಿದ್ದೆ. ಇವಳಿಗೆ ಹಾಕ್ತಿದ್ದಾಗ 3-4 ದಿನದಿಂದ ಏನೇನು ಮುಟ್ತಾ ಇರಲಿಲ್ಲ. ಇವತ್ತು ನನಗೆ ಭಾರಿ ಖುಷಿ ಆಗ್ತಾಯಿದೆ. ಯಾಕಂದರೆ ನೋಡಿ, ಅನ್ನ ತುಂಬ ಚೆನ್ನಾಗಿ ತಿಂತಾ ಇದ್ದಾಳೆ. ಇವಾಗ ನನಗೇನೋ ಒಂಥರ ನಾನೇ ನನ್ನ ಜೀವನದಲ್ಲಿ ಗೆದ್ದಂಗೆ ಒಂದು ಫೀಲಿಂಗ್ ಆಗ್ತಾಯಿದೆ. ಪರವಾಗಿಲ್ಲ, ಅನ್ನ ತಿನ್ನೋಷ್ಟು ಬಂದಿದೆಯಲ್ಲ ಈ ಪ್ರಾಣಿ ಅಂತ ಭಾರಿ ಖುಷಿ ಆಯಿತು. ಇವಾಗ ಈ ಕೋಳಿ ತಂದಮೇಲೆ ನನ್ನ ಕೋಳಿ ಸಾಕಣೆ ಬಗ್ಗೆ ಯಾವ ಒಂದು ಮಾಹಿತಿನೂ ಗೊತ್ತಿಲ್ಲ ನನಗೆ, ಯಾವ ನಾಲೆಡ್ಜು ಇಲ್ಲ. ಸುಮ್ಮನೆ ಗಾರ್ಡನ್ಗೆ ಗೊಬ್ಬರ ಬೇಕು, ಕೋಳಿ ಒಂದೆರಡು ಇಟ್ವಿ ಅಂದರೆ ಈಸಿ ಅಂದ್ಕೊಂಡೆ. ಈಗ ಕೋಳಿ ಸಾಕೋದು ತುಂಬ ಗೊತ್ತಾಯಿತು.